ರಾಯರ ಪೂಜೆನೇ ಮಾಡ್ದೋಳಲ್ಲ. ನಾವಿದ್ರೆ ಬದುಕು ಬಂಗಾರ ಅಂತಾರೆ ಗೊತ್ತಾ, ಅದೇ ಥರ ಒಬ್ಬರು ಲೈಫಲ್ಲಿ ರಾಯರು ಬಂದು ಒಳ್ಳೇದು ಮಾಡಿದ್ದಾರೆ ಅಂತ ತುಂಬ ಜನ ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಒಂದು ಎಕ್ಸಾಂಪಲು. ನಾರ್ಮಲಾಗಿ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಮಾಗೂಸ್ ಯೂಟ್ಯೂಬ್ ಚಾನಲ್. ಅಯ್ಯೋ ಇವಳು ಕತೆ ಇದೆ ಆಯ್ತಪ್ಪ, 15 ದಿನಕ್ಕೋ ವರ್ಷಕ್ಕೋ ಒಂದ್ಸಲ ಬರ್ತಾಳೆ, ಐ ಆಮ್ ಬ್ಯಾಕ್, ನಾನು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಗ್ತಾಳೆ. ಅದಾದ್ಮೇಲೆ ಬರೋದೇ ಇಲ್ಲ ಅಂತ ಅಂದ್ಕೊಳ್ತಾರೋರು ತುಂಬ ಜನ ಇದ್ದೀರಾ ಅಂತ ನನಗೆ ಗೊತ್ತು, ಯಾಕಂದರೆ ಅದು ನಾನೇ. ಬಟ್ ಆದರೆ ಈ ಸಲ ಒಂದು ಸ್ವಲ್ಪ ಸ್ಟ್ರಾಂಗ್ ಡೆಸಿಷನ್ ಮಾಡಿಕೊಂಡು ಬಂದಿದ್ದೀನಿ ಡೈಲಿ ವ್ಲಾಗ್ ಮಾಡಬೇಕು ಅಂತ. ಇನ್ನೊಂದು ಏನಾಯಿತು ಅಂದರೆ ನಾನು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ದಂತಹ ರೀಸನ್ಗಳು ಸ್ವಲ್ಪ ಇದ್ದಾವೆ ಅಲ್ವಾ? ಕರೆಕ್ಟ್. ತುಂಬ ರೀಸನ್ಸ್ ಇದೆ. ಅದು ಒಂದೆರಡು ರೀಸನ್ ಅಲ್ಲ, ಬೇಜಾನ್ ರೀಸನ್ ಇದ್ದಾವೆ. ಯಾವತ್ತಾದರೂ ಒಂದಿನ ಫ್ಯೂಚರಲ್ಲಿ ಹೀಗೆ ನಾನು ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಹತ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂತ, ಒಂದು ಕಂಟೆಂಟಾಗಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಸದ್ಯಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ. ಸುಮ್ಮನೆ ಲೈಟಾಗಿ ಹೇಳಬೇಕಂದ್ರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಸೊಳ್ಳೆ ಓಡಾಡ್ತಾಯಿದ್ದೆ, ಇಲ್ಲೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಬ್ಯುಸಿ ಅಂತಂದರೆ ನಾರ್ಮಲ್ಲು, ನಿಮಗೆಲ್ಲರಿಗೂ ಗೊತ್ತು, ನಾವು ಮನೆ ಕಟ್ಟಿದ್ವಿ, ಗೃಹಪ್ರವೇಶ ಮಾಡಿದ್ವಿ, ಆ ಮನೆ ಕಡೆ ಓಡಾಡ್ತಾ ಇದ್ದಿದ್ವಿ ಅದೊಂದು ಸ್ವಲ್ಪ ಬ್ಯುಸಿ. ಮತ್ತು ಕೆಲಸ ಆಟೋಮೇಷನ್ ನಡೀತಿದೆ ಬಾಸ್ ನಮ್ಮದು, ಯಾರೋ ಗೊತ್ತು ಏನೇನಾಗುತ್ತೆ ಅಂತ ಆಟೋಮೇಷನ್ ನಡೀತಿದೆ. ಸೊ ನೋಡೋಣ ಫ್ಯೂಚರ್, ವಿ ಡೋಂಟ್ ನೋ. ಓವರ್ ಆ್ಯಕ್ಷನ್ ಈಸ್ ರಿಕ್ವೈರ್ಡ್, ಓವರ್ ಆ್ಯಕ್ಷನ್ ಈಸ್ ಆಲ್ವೇಸ್ ರಿಕ್ವೈರ್ಡ್. ಸೊ ಅದೇ ಓವರ್ ಆ್ಯಕ್ಷನ್ ನಾನು ಮಾಡ್ತಾಯಿದ್ದೀನಿ ಇವಾಗ. ಸೊ ಇವತ್ತು ಒಂದು ಸುಮ್ಮನೆ ಹಾಗೆ ಒಂದು ಡೈಲಿ ವಿಡಿಯೋ ಮಾಡೋಣ. ನೋಡಿ, ಹೊರಗಡೆ ಇದ್ದರೆ ಒಂದು ಸ್ವಲ್ಪ ಬೆಳಕಿಗೆ ಬಿಳಿ ಕಾಣಿಸ್ತೀನಿ, ಸ್ವಲ್ಪ ಕತ್ಲಿಗೆ ಬಂದ ತಕ್ಷಣ ಕಪ್ಪು ಕಾಣಿಸ್ತೀನಿ. ದಟ್ ಈಸ್ ನಾಟ್ ಮೈ ಮಿಸ್ಟೇಕ್, ದಟ್ ಈಸ್ ಸನ್ಲೈಟ್, ನ್ಯಾಚುರಲ್ ಲೈಟ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಆ ಥರ ಕಾಣಿಸ್ತಿದ್ದೀನಿ. ಸೊ ಹಂಗಂತ ನಮ್ಮ ಮನೆ ಎಲ್ಲ ಕಡೆ ನ್ಯಾಚುರಲ್ ಲೈಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವೇ ಹಾಗೆ ನೋಡಿ, ಇಲ್ಲೆಲ್ಲ ಬೆಳಕು, ಈ ಕಡೆ ಬಂದರೆ ಫುಲ್ಲು ಕತ್ಲು. ಯಾಕಂದರೆ ಫಸ್ಟೇ ಭವ್ಯವಾದ ಬಂಗಲೆ ನಮಗೆ ಈ ಮನೆ. ಸೊ ಇವತ್ತೇನಿಲ್ಲ, ಶನಿವಾರ ಏನು ಮಾಡೋದು, ಮಾಡಬೇಕಲ್ಲ ಏನಾದರೂ ಪ್ರೊಡಕ್ಟಿವ್ ಆಗಿರ್ಬೇಕು. ಯಾವಾಗಲೂ ಮಲ್ಕೊಂಡಿರೋಕ್ಕಾಗೋದಿಲ್ಲ ಅಂತ ನನಗನ್ನಿಸ್ತು. ಸೊ ಐ ಥಾಟ್ ಐ ಡೂ ಸಮಥಿಂಗ್ ಪ್ರೊಡಕ್ಟಿವ್ ಅಲ್ಲ, ಏನೂ ಇಲ್ಲ. ಅಯ್ಯೋ ಚೇರು, ಎಲ್ಲ ಕಿಚನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಕ್ಲೀನ್ ಮಾಡಿದ್ದೀನಿ. ನಾನು ಅಂದ್ಕೊಂಡೆ ಕಿಚನ್ ಕ್ಲೀನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಆದರೆ ಆಲ್ರೆಡಿ ಕಿಚನ್ನ ನಾನು ಕ್ಲೀನ್ ಮಾಡಿ ಆಗೋಗಿರೋದ್ರಿಂದ ಇವಾಗ ಕಿಚನ್ ಕ್ಲೀನ್ ಮಾಡೋ ಅವಶ್ಯಕತೆ ಬರ್ತಾ ಇಲ್ಲ. ಸೊ ಇವತ್ತು ನಮ್ಮ ಮನೆಯಲ್ಲಿ ವಾರ, ನಿಮಗೆಲ್ಲರಿಗೂ ಗೊತ್ತು, ಶನಿವಾರ ನಮ್ಮ ಮನೆಯಲ್ಲಿ ವಾರ. ಸೊ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾರ ಮಾಡೋದ್ರಿಂದ ವೀಡಿಯೋ ಮಾಡ್ತೀವಿ. ಆಮೇಲೆ ತಲೆಗೆ ಒಂದು ಸ್ವಲ್ಪ ಹೇರ್ ಕೇರ್ ಕೂಡ ಮಾಡಿಲ್ಲ ರೀ, ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂತ. ಹೇರ್ ಕೇರ್ ಕೂಡ ಮಾಡಬೇಕಿನ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸದ್ಯಕ್ಕೆ ಮಿಸ್ಟರ್ ಬೀನ್ ನೋಡ್ತಾ ಇದ್ದೀನಿ. ನಂತರನೇ ನಿಮಗೂ ಮಿಸ್ಟರ್ ಬೀನ್ ಇನ್ನೂ ಇಷ್ಟ ಇದೆ, ಕಮೆಂಟ್ ಮಾಡಿ ನೀವು ಮಿಸ್ಟರ್ ಬೀನ್ ನೋಡ್ತೀರಾ ಅಂತ ಅಂದರೆ. ಸೊ ವೀಡಿಯೋಸ್ಗೆ ಸ್ಟಾರ್ಟ್ ಮಾಡೋಣ. ಡೈಲಿ ರೂಟೀನ್ಗಿಂತ ಸ್ಯಾಟರ್ಡೇ ಪೂಜೆ ರೂಟೀನ್ ಅಂತಲೇ ಅಂದ್ಕೊಳ್ಳಿ, ಮಾಡೋಣ ಬನ್ನಿ. ಸೊ ಲೈಟಿಂಗ್ ಚೆನ್ನಾಗಿ ಬರಲಿ ಅಂತ ನಮ್ಮ ಮನೇಲಿರೋ ಲೈಟೆಲ್ಲ ಹಾಕಿಬಿಟ್ಟಿದ್ದೀನಿ ಇವಾಗ. ಬಟ್ ಆದರೆ ಅದೇನಾಗ್ತದೆ ಅಂದರೆ ಬ್ಲರ್ ಆಗಿಬಿಡ್ತಿದೆ ವೀಡಿಯೋ. ಸೊ ಸ್ಟಿಲ್ ನೋ ಪ್ರಾಬ್ಲಮ್, ಇನ್ನೊಂದು ಲೈಟ್ ಇದೆ, ಇವಾಗ ಸ್ವಲ್ಪ ಬೆಟ್ರಾಗಿದೆ. ಲೈಟ್ ಕ್ಯಾಮ್ರಾ ಮೇಲೆ ಬೀಳ್ತಿದ್ರೆ ಈ ಥರ ಎಫೆಕ್ಟ್ ಆಗ್ತಿದೆ. ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಇವಾಗ, ಸೊ ಅದಕ್ಕೆ ಆ ಥರ ಅನಿಸ್ತಿದೆ. ನಾನು ಬ್ಯಾಕ್ ಕ್ಯಾಮ್ರಾಯಲ್ಲಿ ಇವಾಗ ಶೂಟ್ ಮಾಡ್ತೀನಿ. ಕ್ಲಿಯರಾಗಿದೆಲ್ಲ, ಲೈಟಿಂಗ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ತುಂಬ ಹೊತ್ತು ಕ್ಯಾಮ್ರಾನ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಅನಿಸ್ತಿದೆ. ಯಾಕಂತಂದರೆ ನಮ್ಮಮ್ಮ ನಾನು ಹೆಂಗೂ ವೀಡಿಯೋ ಮಾಡ್ತಾಯಿಲ್ಲ ಅಂತ ನಾನು ಟ್ರೈಪಾಡೆಲ್ಲ ಎತ್ತಿ ಬಿಸಾಕಿದ್ದಾರೆ ಅಂದರೆ ಅಲ್ಲಿ ಹಾಕಿದ್ದಾರೆ, ಅದು ಧೂಳು ಹಿಡ್ದಿದೆ. ಅದೆಲ್ಲ ಸ್ವಲ್ಪ ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡ್ತೀನಿ, ಆದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ಆಗಲೇ ಹೇಳಿದ ಥರ ಇನ್ನೊಂದು ಹೇಳ್ತೀನಿ ಕೇಳಿ. ನಿಮಗೆ ನೀವೇನಾದರೂ ಹಳ್ಳಿಯವರಾಗಿದ್ದರೆ, ನಿಮ್ಮ ಕಡೆ ಮಾವಿನ ತೋಟ ಜಾಸ್ತಿ ಇದ್ದರೆ ಇದೇ ಆಗುತ್ತೆ. ನಾವು ಈ ಮಾವಿನ ಹಣ್ಣನ್ನ ಕೊಂಡ್ಕೊಂಡು ಬಂದಿರೋದಲ್ಲ, ಬೆಳೆದಿರೋ ಮಾವಿನ ಹಣ್ಣು. ಇಲ್ಲೂ ಒಂದು ಸ್ವಲ್ಪ ಇದೆ, ಎಷ್ಟೊಂದಿತ್ತು ಕೊಟ್ಬಿಟ್ಟಿದ್ದಾರೆ. ಇದು ನೋಡಿ, ಹಳೆ ಆಗಿದೆ, ತಿನ್ನಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಅಂತಾರಲ್ಲ ಆ ಥರ. ಸದ್ಯಕ್ಕೆ ನಮ್ಮ ಪೂಜಾ ಮನೆಯ, ನಮ್ಮ ದೇವರ ಮನೆಯ ಪರಿಸ್ಥಿತಿ ಈ ಥರ ಇದೆ. ದೀಪ ಹಚ್ಚಬೇಕು, ಹೂವು ಚೇಂಜ್ ಮಾಡಬೇಕು, ಎಲ್ಲ ಮಾಡ್ತೀನಿ ಇವತ್ತು. ದೇವರೇ ನೀನು ನಿಜವಪ್ಪ ಅಂತ ಹಾಡು ಹೇಳ್ಕೊಂಡು, ಶ್ಲೋಕಗೆ ಕೇಳ್ಕೊಂಡು ಅಲ್ಲಿ ಇವಾಗ ಒಂದು ಸಕ್ಕತ್ತಾಗಿರೋ ಒಂದು ಮಕ್ಕರ್ ಮಾಡಿದ್ದೀನಿ ನನಗೆ ನಾನೇ. ಲಿಟ್ರಲಿ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಹತ್ತತ್ರ
1 ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಿಂಗೆ ಇಟ್ಕೊಂಡು ಆಪೋಸಿಟ್ ಬಾಲ್ನ ತೋರಿಸ್ಕೊಂಡು 1 ನಿಮಿಷ ಮಾತಾಡಿದ್ದೀನಿ. ಆ ವಿಡಿಯೋ ಎಕ್ಸ್ಪ್ರೆಷನ್ನ ಇಲ್ಲ ಸೈಡಲ್ಲಿ ಹಾಕ್ತೀನಿ ನಿಮಗೆ. ಸ್ವಲ್ಪ ನಗ್ರಿ, ನಗ್ತಾ ಇರೋಣ, ಚೆನ್ನಾಗಿರೋಣ. ನಗ್ತಾ ಇದ್ದರೆ ಆರೋಗ್ಯ. ದುಡ್ಡು ಯಾರು ಬೇಕಾದರೂ ಮಾಡ್ತಾರೆ, ಖುಷಿಯಾಗಿರ್ಬೇಕಂದ್ರೆ ಯಾರ ಕೈಲೂ ಆಗಲ್ಲ. ಅದು ನಾನು ಎಲ್ಲೋ ಕದ್ದಿರೋ ಡೈಲಾಗು. ಸೊ ಓಕೆ, ಇವಾಗ ನಾನು ಟ್ರೈಪಾಡ್ನ ಸ್ವಲ್ಪ ಎತ್ತೀನಿ. ನಂದು ಎಲ್ಲೆಲ್ಲಿದೆ ಟ್ರೈಪಾಡು, ಸೆಲ್ಫಿ ಸ್ಟಿಕ್ಸು ಸ್ವಲ್ಪ ಎಲ್ಲ ತೆಗಿತೀನಿ, ನೋಡೋಣ. ಇಲ್ಲಿದೆ ನೋಡಿ, ನಾನು ರೀಚ್ ಆಗದೇ ಇರೋ ಅಂಥ ಒಂದು ಜಾಗದಲ್ಲಿದೆ. ನನ್ನ ಹೈಟಿಗೆ, ಅದಿರೋ ಸ್ಪೇಸಿಗೆ ನಾನು ರೀಚ್ ಆಗಲ್ಲ. ಮತ್ತು ಮೇ ಬಿ ಅಲ್ಲಿ ನಾನು ಯಾವಾಗಲೂ ರೀಚ್ ಆಗಲ್ಲ, ಫುಲ್ ಧೂಳಾಗಿದೆ. ಎತ್ಕೊಳ್ತೀನಿ ಇವಾಗ, ಎತ್ಕೊಂಡು ಧೂಳೆಲ್ಲ ಒರೆಸ್ತೀನಿ. ನನ್ನ ಮೊಬೈಲ್ ಸ್ಟ್ಯಾಂಡನ್ನ ಇಳಿಸಿದ್ರೆ ಫೈನಲಿ ನೋಡಿ ಈ ಥರ ಧೂಳಾಗಿದೆ. ಇದರ ಹೆಲ್ಪಿಂದಲೇ ಅದನ್ನ ಮುಂದಕ್ಕೆ ಎಳೆದಿದ್ದೀನಿ ಇವಾಗ. ಅದೇನೇನು ಭಾಳ ಆಗಿದ್ದು, ಅಯ್ಯೋ ನೋಡೋಣ. ಇದೇನು ಅಷ್ಟೊಂದು ಧೂಳಾಗಿಲ್ಲ, ಬಟ್ ಸ್ಟಿಲ್ ಮ್ಯಾನೇಜಬಲ್, ಒರೆಸಿದ್ರೆ ಹೋಗುತ್ತೆ ಅನಿಸುತ್ತೆ. ಸ್ವಲ್ಪ ಧೂಳೆ ಇದೆ, ನೋಡೋಣ. ಇನ್ನೊಂದಿದೆ ಸೆಲ್ಫಿ ಸ್ಟಿಕ್ ಥರ, ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಅದು ಅಲ್ಲೆಲ್ಲನ ಇದೆಯಾ ಅಂತ ನೋಡಬೇಕು. ಟ್ರೈಪಾಡು, ಮೊಬೈಲ್ ಸ್ಟ್ಯಾಂಡು ಎಲ್ಲ ಕ್ಲೀನಾಗಿ ಒರೆಸಿದ್ನಿ, ಧೂಳೆಲ್ಲ ಇಲ್ದಿರೋ ಥರ. ಫ್ಯೂಚರಲ್ಲಿ ಒಂದಿನ ನನಗೊಂದು ಆಸೆ ಬರ್ತಿದೆ. ಇವಾಗ ಇದನ್ನ ಒರೆಸ್ಬೇಕಾದ್ರೆ ಎಲ್ಲರೂ ಆಯುಧ ಪೂಜೆ ಮಾಡ್ತಾರೆ ಗೊತ್ತಾ? ಆಯುಧ ಪೂಜೆದಲ್ಲಿ ನಾನು ನನ್ನ ಸೆಲ್ಫಿ ಸ್ಟಿಕ್ಕು, ಮೊಬೈಲ್ ಸ್ಟ್ಯಾಂಡು, ಟ್ರೈಪಾಡು ಎಲ್ಲ ಇಟ್ಟು ನನ್ನ ಆಯುಧಗಳಿದು ಅಂತ ಪೂಜೆ ಮಾಡಬೇಕು ಅಂತ ಆಸೆ ಬರ್ತಾಯಿದೆ. ಈ ಆಸೆ ಪೂರೈಸೋಕ್ಕೆ ನಿಮ್ಮ ಏನು ಹೇಳ್ತಾರೆ ಅದನ್ನ, ಸಹಕಾರ ಯಾವಾಗಲೂ ಬೇಕೇ ಬೇಕು. ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇರಬೇಕು, ನನ್ನ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು, ನನ್ನ ವಾಚ್ ಆರ್ಸ್ ಇನ್ಕ್ರೀಸ್ ಆಗಬೇಕು. ನನ್ನ ವಾಚ್ ಆರ್ಸ್ ಇನ್ಕ್ರೀಸ್, ನನ್ನ ವ್ಯೂಸ್ ಚೆನ್ನಾಗಿ ಹೋದರೆ ನನಗೂ ಒಂದು ಮೋಟಿವೇಶನ್ ಥರ ಬರುತ್ತೆ ಡೈಲಿ ವೀಡಿಯೋಸ್ ಮಾಡಲಿಕ್ಕೆ. ಆವಾಗ ಆಬ್ವಿಯಸ್ಲಿ ನನ್ನ ಆಯುಧಗಳಿಗೆ ಪೂಜೆ ಮಾಡ್ತೀನಿ ಅವತ್ತು. ಸೊ ಈ ಸತಿ ಇವಾಗ 11 ದಿನ ಅಂತೆ. ಒಂದ್ಸಲ ಬ್ಯಾಕ್ ಕ್ಯಾಮ್ರಲ್ಲೇ ಮಾಡ್ತಾಯಿದ್ದೀನಲ್ವ? ಹೌದು, ಕರೆಕ್ಟು. ಆಗಲೇ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ನಲ್ವ, ಸೊ ಟು ಬಿ ಡಬಲ್ ಶೋರ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಈಗ ಬನ್ನಿ, ನಾನು ಪೂಜೆ ಮಾಡ್ತೀನಿ, ನೀವು ನೋಡಿ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ. ಇದು ನಮ್ಮನೆ ಫ್ರಿಜ್ಜಲ್ಲಿ ನಾವು ಹೂವು ಇಡ್ತೀವಿ. ಇದು ಬೆಂಗಳೂರಲ್ಲಿ ನಾವು ಫ್ರಿಜ್ಜಲ್ಲಿ ಹೂವು ಇಡ್ತಾ ಇದ್ದೀವಿ. ನಾವೇನೋ ಊರಲ್ಲಿ ಇದ್ದಿದ್ರೆ ಹೂವು ಕಿತ್ಕೊಂಡ್ಬರ್ತಾ ಇದ್ವಿ ನಾವು ಗಿಡಗಳಲ್ಲಿ. ಫ್ರಿಜ್ಜಲ್ಲಿ ಅಮ್ಮ ನೇರಳೆ ಹಣ್ಣು, ಎಲ್ಲರೂ ಕಾಸು ಕೊಟ್ಟು ನೇರಳೆ ಅಂತಿರ್ತಾರೆ. ನಮ್ಮ ಮನೇಲಿ ತಂದಿಟ್ರು ನೇರಳೆ ಅಂತ ನೋಡಿ ರಥಮ್ಮ ಅಂತ ಇಸ್ಕೊಂಡಿರುವಂಥ ಹೂವುಗಳು. ಸೇವಂತಿಗೆ ಓಹೋ ಸೇವಂತಿಗೆ ಓಹೋ, ಎಂಟಾಣಿ ಪೌಡ್ರ ಕೊಂಡ್ಗಮ್ಮಂತಿಯೇ, ಈ ಥರ ಎಲ್ಲ ಯಾರ್ಯಾರು ಹಾಡಾಡಿದ್ದೀರಾ ನೆನ್ಸ್ಕೊಳ್ಳಿ. ನಮ್ಮ ಮನೇಲಿರೋ ಒಂದು ಚೇರ್ ಮೇಲೆ ಇಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಟ್ರೈಪಾಡ್ ನನ್ನಷ್ಟುದ್ದ ಸ್ವಲ್ಪ ಕುಳ್ಳ. ಸೊ ಅದು ಹೆಂಗೋ ಸೊಟ್ಟಂಪಟ್ಟ ಡೊಂಕಂಪಂಟ ಎಲ್ಲ ಆಗಿಬಿಟ್ಟಿದೆ. ಅವ್ನು ಕಾಣಿಸ್ತೀನಲ್ಲ, ಹಲೋ. ಆ್ಯಕ್ಚುಲಿ ಏನಂತಂದರೆ ವಿಡಿಯೋಗೋಸ್ಕರ ನಾನು ಪೂಜೆ ಮಾಡ್ತಾಯಿಲ್ಲ, ನಾನು ಸಕ್ಕತ್ತಾಗಿ ಪೂಜೆ ಮಾಡ್ತೀನಿ. ಎಲ್ಲರೂ ಮಾಡೋದನ್ನೇ ಮಾಡ್ತೀನಿ. ಇಷ್ಟೊತ್ತಿಂದು ಸೌಂಡ್ ಬರ್ತಿದೆ, ಅದಕ್ಕೆ ಸೌಂಡ್ ಕಮ್ಮಿ ಮಾಡೋಕ್ಕಂತ ಬಂದೆ. ಹೊರಗಡೆ ಮಕ್ಕಳೆಲ್ಲ ಆಡ್ತಿದ್ದಾರೆ. ನಾವೇನು ಬೇಕಾದ್ರೂ ನಿಲ್ಲಿಸ್ಬೋದು. ಮಕ್ಳು ಆಡೋದನ್ನ ನಿಲ್ಸೋಕ್ಕಾಗುತ್ತಾ? ಆಡಬೇಕು. ಮೊಬೈಲ್ ನೋಡೋ ಕಾಲದಲ್ಲಿ ಮಕ್ಕಳು ಆಡ್ತಾ ಇದ್ರೆ ಅದನ್ನ ನೋಡೋಕ್ಕೆ ಖುಷಿ ಅಂತಾರಲ್ಲ, ಆ ಥರ ಆಗ್ತಿದೆ ಇವಾಗ. ನೋಡೋದು ಮಕ್ಕಳು ಆಡಬೇಕು. ನಾವೆಲ್ಲ ಏನೇನು ಆಟ ಆಡಿದ್ದೀವಿ. ಈ ವಿಡಿಯೋ ರೆಕಾರ್ಡ್ ಮಾಡಿದ್ದೀನ ಅನ್ನೋ ಮ್ಯಾಟ್ರಾಗ ಗೊತ್ತಾಗ್ತಾಯಿಲ್ಲ ನನಗೆ. ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ನಾನು ನೋಡ್ತೀನಿ ಒಂದ್ಸಲ ಮಾಡ್ತಾಯಿದ್ದೀನಿ. ಹೆಂಗೆ ಗೊತ್ತಾಯ್ತಂದರೆ ಹಿಂದೆಗಡೆ ಇರೋ ನಮ್ಮ ಫ್ರಿಜ್ನಲ್ಲಿ ರಿಫ್ಲೆಕ್ಷನ್ ಬಂತು. ಸೊ ಐಡೆಂಟಿಫೈ ಮಾಡ್ಕೊಂಡು. ಸೊ ನಮ್ಮ ಮನೆಯಲ್ಲಿ, ಅಂದರೆ ನೀವೆಲ್ಲರ ಮನೆಯಲ್ಲೂ ಬಿಲೀವ್ ಮಾಡ್ಬೋದು, ಒಂದ್ಸತಿ ಏನಾದರೂ ಫಲಪ್ರಸಾದ ದೇವರಿಗೆ ಇಟ್ಟ ಮೇಲೆ ಆ ಫಲಪ್ರಸಾದ ತೆಗೆದಬೇಕು ನೆಕ್ಸ್ಟ್ ಪೂಜೆನಲ್ಲಿ. ಯಾಕಂತಂದರೆ ಅದನ್ನ ದೇವ್ರು ತಿನ್ಕೊಂಡು ಹೋಗಿರ್ತಾರೆ ಅಂತ. ಇದು ದೇವ್ರು ತಿನ್ಕೊಂಡು ನೆಕ್ಸ್ಟು ಮನುಷ್ಯ ನಾವು ತಿನ್ನೋದು. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನೀವು ನನ್ನ ಮುಂಚಿನ ಹಳೆಯ ವಿಡಿಯೋಗಳು ನೋಡಿದರೆ ನಮ್ಮ ಮನೆಯಲ್ಲಿ ಜಾಸ್ತಿ ರಾಯರ್ ಫೋಟೋ ಇರುತ್ತೆ. ಅದು ನಾನು ನಿಮಗೆ ತೋರಿಸಿ ಹೇಳ್ತೀನಿ ನನ್ನ ಹತ್ರ ರಾಯರ್ ಫೋಟೋ ಜಾಸ್ತಿ ಇದೆ ಅಂತ. ಬಟ್ ಆದರೆ ರಾಯರ್ ಬಗ್ಗೆ ಹೇಳಬೇಕಂತಂದರೆ ಅದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡಬೇಕು. ನಾನು ಹೇಳ್ತೀನಿ ಕೇಳಿ, ನಾನು ಯಾವತ್ತೂ ರಾಯರ ಪೂಜೆನೇ ಮಾಡಿದೋಳಲ್ಲ. ನಾನೆಲ್ಲ ಓಕೆ ಇನ್ಸ್ಟಾಗ್ರಾಮೆಲ್ಲ ನೋಡಿ ಇನ್ಸ್ಪೈರ್ ಆದವಳೆ ಅಲ್ಲ. ರಾಯರು ಒಲಿದ್ರೆ ಬದುಕು ಬಂಗಾರ ಅಂತಾರೆ ಗೊತ್ತಾ? ಅದೇ ಥರ ಒಬ್ಬರು ಲೈಫಲ್ಲಿ ರಾಯರು ಬಂದು ಒಳ್ಳೇದು ಮಾಡಿದ್ದಾರೆ ಅಂತ ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಂದು ಎಕ್ಸಾಂಪಲು.
ಹೆಂಗೆಂಗೋ ಇದ್ದವಳನ್ನ ಹೆಂಗೆಂಗೋ ಮಾಡಿಬಿಡ್ತಾರೆ ರಾಯರು ಅಂತಾರಲ್ಲ, ಅದೇ ಥರನೇ ನಾನು ಹೆಂಗೆಂಗೋ ಇದ್ದವಳನ್ನ ಹೆಂಗೆಂಗೋ ಮಾಡಿದ್ದಾರೆ ರಾಯರು. ಸುಮ್ಮನೆ ಎಕ್ಸಾಂಪಲಾಗಿ ನಾನು ಹೇಳ್ಬೇಕಂದ್ರೆ ಹಾರ್ಡ್ ವರ್ಕ್ ಇದ್ದೇ ಇದೆ. ಆ ಹಾರ್ಡ್ ವರ್ಕಲ್ಲಿ ದಾರಿ ತೋರಿಸ್ತಾರೆ ಗೊತ್ತಾ. ನಾನು ಇದ್ದೀನಿ ಧೈರ್ಯ, ಇವಾಗ ಬಾ ನೀನು ನನ್ನ ಕೈ ಹಿಡ್ಕೊಂಡು ಬಾ ಅಂತ ಕೈ ಕೊಟ್ಟು ನಡೆಸ್ಕೊಂಡು ಹೋಗೋರೆ ರಾಯರು. ಅದೇ ಥರನೇ ನನ್ನ ಲೈಫಲ್ಲೂ ಅವ್ರು ಬಂದ ಮೇಲೆ ತುಂಬ ಮಿರಾಕಲ್ಸ್ ನಡೆದಿದೆ. ಏನು ಇಲ್ದಿರೋ ಒಂದು ಬಾಡಿಗೆ ಮನೇಲಿ ಇದ್ದಂಥ ನಾವು ರಾಯರ ಆಶೀರ್ವಾದದಿಂದ ಒಂದು ಮನೆ ಕಟ್ಕೊಂಡಿದ್ದೀವಿ. ಮನೆ ಸುಮ್ಮನೆ ಕಟ್ಟಿಲ್ಲ, ಲೋನ್ಗಿನ್ನೆಲ್ಲ ಮಾಡಿಸಿದ್ದೀವಿ. ಫ್ಯೂಚರಲ್ಲಿ ಯಾವತ್ತಾದ್ರು ನಮ್ಮ ಮನೆ ಹೋಮ್ ಟ್ಯೂರ್ ಮಾಡಿದಾಗ ನಿಮ್ಗೆ ಗೊತ್ತಾಗಿದೆ. ಚಿಕ್ಕದಾಗಲಿ ದೊಡ್ಡದಾಗಲಿ ಸ್ವಂತವಾಗಿ ಒಂದು ಮನೆ ಇರಬೇಕು ಅಂತಾರೆ ಗೊತ್ತಾ. ಯಾವಾಗಲೂ ನಮ್ಮ ತಂದೆ ಅದೇ ಆಸೆ ಪಡ್ತಾ ಇದ್ದಿದ್ದು, ಸ್ವಂತ ಅಂತ ನಮ್ಮದೊಂದು ಮನೆ ಇರಬೇಕು, ಸ್ವಂತ ಅಂತ ನಮ್ಮದೊಂದು ಮನೆ ಇರಬೇಕು ಅಂತ. ಸೊ ಫೈನಲಿ ನಮ್ಮದು ಅಂತೂ ಒಂದು ಸ್ವಂತ ಮನೆ ಆಗಿದೆ ಇವಾಗ. ರಾಯರ ಆಶೀರ್ವಾದ. ರಾಯರು ನನಗೆ ಹೆಂಗೆ ಆಶೀರ್ವಾದ ಮಾಡಿದಿರೋ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹಾಗೆ ಆಶೀರ್ವಾದ ಮಾಡಲಿ ಅಂತ ನಾನು ಪೂಜೆಯಲ್ಲಿ ಇವತ್ತು ಕೇಳ್ಕೊತೀನಿ. ಸೊ ಸಾವಂತಿಗೆ ಹೂವು ಚೆನ್ನಾಗಿದೆ ನೋಡಿ, ಫ್ರೆಶ್. ಆ್ಯಕ್ಚುಲಿ ನೆನ್ನೆ ತೊಗೊಂಡು ಬಂದಿರೋದು. ನಮ್ಮ ಮನೆಯಲ್ಲಿ ಫ್ರಿಜ್ಜಲ್ಲಿ ನಾವು ಅದೇ ಥರ ಅಡುಗೆ ಐಟಮ್ಸ್ನ ಇಡೋಲ್ಲ. ನಾವು ಜಾಸ್ತಿ ಹೂವು, ಹಣ್ಣು, ತರಕಾರಿ ಅಷ್ಟೇ ಇಡೋದು ಫ್ರಿಜ್ಜಲ್ಲಿ. ಯಾಕಂದರೆ ಬೆಂಗಳೂರು ಜೀವನ ಯಾವಾಗಲೂ ಫ್ರೆಶ್ಶಾಗಿ ತೊಗೊಂಡು ಬಂದು ತಿನ್ನೋಕ್ಕಾಗಲ್ಲ. ಇವತ್ತಿರೋ ತರಕಾರಿ ನಾಳೆ ಇರುತ್ತೆ ಇರೋಲ್ವ ಅದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಇಷ್ಟೇ ಇರೋದು ಫ್ರಿಜ್ಜಲ್ಲಿ. ಒಂದು ಹೂವು 2 ಹೂವು ಇಡಬೇಕು ಇಟ್ಟೆ ನಾನು. ಮಳೆಗಟ್ಟಲೆ ಹೂವು ಹಾಕ್ದೆ ನಾನು. ಅಲಂಕಾರ ಹಂಗೆ ಮಾಡಿದೆ, ಅಲಂಕಾರ ಹಿಂಗೆ ಮಾಡಿದೆ. ಇಸ್ ಸ್ಟಿಲ್ ಫೈನ್. ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳ ಇಟ್ಟರು ದೇವರು ಒಪ್ಸ್ಕೊತಾನಂತೆ ಅನ್ನೋದು ನಮ್ಮಪ್ಪ ನಮ್ಗೆ ಯಾವಾಗಲೂ ಹೇಳಿದ್ದಾರೆ. ಸೊ ಭಕ್ತಿ ಏನೇ ಮಾಡಿದ್ರು ಭಕ್ತಿಯಿಂದ ಮಾಡಿ. ನೀನು ಏನೂ ಇಲ್ಲಪ್ಪ ಇವತ್ತು ನನ್ನ ಹತ್ರ ಅಂತ ಒಂದು ತುಳಸಿ ದಳ ಇಟ್ಟರು ದೇವ್ರು ಅದನ್ನ ಅರ್ಸ್ಕೊಳ್ತಾನಂತೆ. ಸೊ ಸದ್ಯಕ್ಕೆ ನಾನು ಒಂದೊಂದು ಹೂವು ಇಟ್ಟಿದ್ದೀವಿ. ಬಟ್ ಆದರೆ ನನಗೆ ಪರ್ಸ್ನಲಿ ನನಗೆ ಪೂಜೆ ಮಾಡುವಾಗ ಐ ಪ್ರಿಫರ್, ನನಗೆ ಇಷ್ಟ ಹೂವು ಎಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಒಂದು ಅಲಂಕಾರ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಬಟ್ ಆದರೆ ಎಲ್ಲಿ ಹೋದ್ರೂ ಹೂವಿನ ಬೆಲೆ ಅನ್ನೋದಕ್ಕಿಂತ ಇವತ್ತು ಹೂವು ತೊಗೊಂಡು ಬಂದರೆ ನಾಳೆ ಚೆನ್ನಾಗಿರುತ್ತೋ ಅಲ್ವೋ ಗೊತ್ತಿಲ್ಲ. ಬಿಕಾಸ್ ಯಾಕಂದರೆ ಅವ್ರು ಯಾವಾಗ ಕಿತ್ತಿರ್ತಾರೋ, ಮಾರ್ಕೆಟ್ಗೆ ಯಾವಾಗ ತರ್ತಾರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಮಗೂ ಗೊತ್ತಿರಲ್ಲ. ಸೊ ಅದೊಂಥರ ಸಮಸ್ಯೆ ಆಗುತ್ತೆ. ಹೂವು ಜಾಸ್ತಿ ತೊಗೊಂಬಂದು ಇಟ್ಕೊಳಕ್ಕೆ ಅವತ್ತಿಗೆ ಏನು ಬೇಕೋ ಅದನ್ನ ತೊಗೊಂಬಂದು ಇಟ್ಕೊತೀವಿ. ನೆನ್ನೆ ಶುಕ್ರವಾರಕ್ಕೆ ಎಷ್ಟು ಹೂವು ಬೇಕಂತ ತಂದಿದ್ವಿ. ಸೊ ಇವಾಗ ಏನೇನು ಮಿಕ್ಕಿದೆ ಅದು ಇವತ್ತಿಗೆ ಯೂಸ್ ಮಾಡ್ಕೊತೀವಿ. ಮತ್ತು ಸೋಮವಾರ ಪೂಜೆ, ಭಾನುವಾರ ಪೂಜೆ ಮಾಡಿದ್ರೆ ರೆಸ್ಟ್ ದೇವರಿಗೆ, ಭಾನುವಾರ ರೆಸ್ಟ್. ಸೊ ಇವಾಗ ತುಂಬ ಜನ ಪೂಜೆ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ. ದೇವರಿಗೆ ನಾವು ಮಾತಾಡಿದ್ರೆ ತಾನೇ ದೇವ್ರಿಗೆ ಗೊತ್ತಾಗ್ತದೆ ನಾವೇನು ಮಾಡ್ತಿದ್ದೀವಿ, ನಮಗೇನು ಬೇಕು. ದೇವ್ರಿಗೆ ಗೊತ್ತಾಗಬೇಕು, ಕೇಳಿಸುತ್ತೆ ದೇವ್ರಿಗೆ. ನಾವು ಹೇಳಿಲ್ಲ ಅಂದರೂ ಮನಸ್ಸಲ್ಲಿ ಹೇಳ್ಕೊಂಡ್ರು ಕೇಳಿಸುತ್ತೆ. ಬಟ್ ವಿಡಿಯೋ ಪರ್ಪಸ್ಗೋಸ್ಕರ ನಾನು ಮಾತಾಡ್ತಾ ಇಲ್ಲ. ನಿಮ್ಮ ಜೊತೆ ಸ್ವಲ್ಪ ಇಂಟ್ರಾಕ್ಷನ್ ಇರಲಿ ಅನ್ನೋ ಒಂದು ರೀಸನ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಾಂತಂದರೆ ನಂದು ಯಾವಾಗಲೂ ಪೂಜೆ ಸೈಲೆಂಟಾಗೇ ನಡೆಯುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋದಿದೆ ಆಯಿಲ್ ದರ್ಶನ.
ಯಾವಾಗಲೂ ಒಂದೊಂದು ಥರ ದೀಪ ಹಚ್ತಾರೆ. ಸ್ವಲ್ಪ ಜನ ಕಡ್ಡಿ ಹಚ್ಕೊಂಡು ಕಡ್ಡಿಯಿಂದ ದೀಪ ಹಚ್ತಾರೆ, ಬಟ್ ಅದು ಅವರವರ ನಂಬಿಕೆ. ನನಗೆ ಅಗ್ನಿದೇವರ ಸ್ಪರ್ಶ ಮಾಡಿದರೆ ಸಾಕು. ನಾರ್ಮಲಾಗಿ ಫೈರ್ ಇಸ್ ಅಗ್ನಿದೇವರು ಅಂತ ಹೇಳ್ತಾರಲ್ಲ, ಸೊ ಆ ಥರ ಇದೇ ಆಗಬೇಕು ಅದೇ ಆಗಬೇಕು ಅಂತ ಸ್ಪೆಸಿಫಿಕ್ಕಾಗಿ ನನಗಿಲ್ಲ. ದೀಪ ಹಚ್ಚಿ ಭಕ್ತಿಯಿಂದ ದೀಪ ಹಚ್ಚಿದರೆ ಸಾಕು. ಬಟ್ ಸೈಂಟಿಫಿಕ್ ರೀಸನ್ಸು ಏನಕ್ಕೆ ನಾವು ಬೆಂಕಿ ಪಟ್ಟಣದಿಂದ ನಾವು ದೀಪ ಹಚ್ಚಬಾರ್ದು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ತುಂಬ ಜನ ಊದ್ಬತ್ತಿ ಹಚ್ಕೊಳ್ತಾರೆ ಫಸ್ಟು, ಅದಾದಮೇಲೆ ದೀಪ ಹಚ್ತಾರೆ, ಇದೆಲ್ಲ ಇದೆ, ನಾನು ನೋಡಿದ್ದೀನಿ. ಬಟ್ ನಾನು ಡೈರೆಕ್ಟಾಗಿ ಪಟ್ಟಿಗೆಯಿಂದಲೇ ಹಚ್ತೀನಿ, ಅಂದರೆ ಬೆಂಕಿ ಕಡ್ಡಿಯಿಂದ. ಸೊ ಪೂಜೆ ಮುಗಿದು ಹೋಪ್ ಸಿಂಪಲ್ ಪೂಜೆ, ಎವ್ರಿಡೇ ಮಾಡುವಂಥ ಪೂಜೆನ ಏನು ಅಂತ ಸ್ಪೆಷಲ್ ಆಗಿಲ್ಲ, ಏನೂ ಮಾಡಿಲ್ಲ. ನಾರ್ಮಲಾಗಿ ಹೇಳೋ ಪ್ರಕಾರ ಪೂಜೆ ಮಾಡಬೇಕಾದ್ರೆ ಬಟ್ಟಿಡಬೇಕು ಅನ್ನೋದು. ಸೊ ಪೂಜೆ ದೀಪ ಹಚ್ಚಕ್ಕೆ ಮುಂಚೆ ನಾನು ಬಟ್ಟಿಟ್ಕೊಂಡು ದೀಪ ಹಚ್ಚಿದ್ದೀನಿ. ಮತ್ತು ನಿಮಗೊಂದು ವಿಷಯ ಹೇಳ್ತೀನಿ ನೋಡಿ, ನಾರ್ಮಲಾಗಿ ಟ್ರೈಪಾಡ್ ಬಿದ್ದೋಯ್ತು ಗೈಸ್, ಹೆಂಗೆ ಬಿದ್ದಿದೆ ನೋಡಿ. ಅದು ಈ ಚೇರ್ ಮೇಲೆ ಇಟ್ಟಿದೆ, ಈ ಚೇರ್ ಮೇಲೆ ಅದು 3 ನಿಲ್ಲಕ್ಕೆ ಜಾಗನೇ ಇಲ್ಲ, ಪಾಪಚ್ಚಿ ಬಿದ್ದೇ ಹೋಯ್ತು, ಅದು ಜಾಗ ಸಾಧ್ಯ. ಬಿಕಾಸ್ ಅದಿರೋದೇ ಅಷ್ಟುದ್ದ, ಇನ್ನೊಂದು ಇಷ್ಟುದ್ದ ಆಗ್ಬೋದು ಅಷ್ಟೇ. ಆದರೆ ವೇಟ್ ಮಿಷಿನೆಲ್ಲ ಇಟ್ಟಿದ್ದೀನಿ ಕರೆಕ್ಟ್, ಸಖತ್ತಾಗುತ್ತೆ. ಈ ಥರ ಯಾಕೋ ತುಂಬ ದಿನ ಆಯ್ತಲ್ಲ, ಗ್ಯಾಪ್ ಆಯ್ತಲ್ಲ ವೀಡಿಯೋಸ್ ಮಾಡಿ. ಸೊ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದೀನಿ. ತುಂಬ ಕ್ಲಿಪ್ಪಿಂಗ್ಸ್ ಹಂಗೆ ಮಿಸ್ ಆಗಿದೆ. ಬಟ್ ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ನನ್ನ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಿದ್ದು ಅಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಇವತ್ತು ನಾನು ನಿಮಗೆ ವೀಡಿಯೋದಲ್ಲಿ ಕೊಡ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾ ಇರಿ. ಯಾರ್ಯಾರನ್ನೋ ಬೆಳೆಸಿದ್ರೆ ಬೆಳೆಸ್ತಾರೆ. ಸೊ ಮೇ ಬಿ ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ವೀಡಿಯೋ ಶೂಟ್ ಮಾಡ್ತೀನಿ, ಹೇರ್ ಕೇರ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಯಾಕಂದರೆ ಕನ್ಸಿಸ್ಟೆನ್ಸಿ ಇರಬೇಕಲ್ವ. ಸೊ ಟೈಮ್ ಇರುವಾಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋದು ಒಂದು. ಸೋಮವಾರ ಇಂದ ಆಫೀಸ್ ಹೋಗ್ತಾ ಇದ್ದೀನಿ. ಸೊ ಸೋಮವಾರ ಲೆಟ್ ಮೀ ಕಮ್ ಬ್ಯಾಕ್ ವಿತ್ ಸಮ್ ಸ್ಪೆಷಲ್ ವೀಡಿಯೋಸು. ನೋಡೋಣ, ಆಫೀಸ್, ವರ್ಕಿಂಗ್ ವುಮೆನ್, ಡೈಲಿ, ವಾಟ್ ಐ ಈಟ್ ಇನ್ ಅ ಡೇ, ತುಂಬ ಐಡಿಯಾಸ್ ಇದೆ. ನೋಡೋಣ ಯಾವುದಾದ್ರೂ ಒಂದು ತರ್ತೀನಿ. ಸೊ ಸದ್ಯಕ್ಕೆ ನಾನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೋರ್ ಆಗಿದೆ, ದಯವಿಟ್ಟು ಬೈಕೊಂಬೇಡಿ. ಏನಾನ ಇಂಪ್ರೂವ್ಮೆಂಟ್ ಮಾಡಬೇಕು ನನ್ನ ವೀಡಿಯೋಸ್ನಲ್ಲಿ ಆ ಥರ ಇದ್ದರೆ ಕಮೆಂಟ್ ಮಾಡಿ, ಇದನ್ನ ಮಾಡು, ಇದು ಚೆನ್ನಾಗಿರುತ್ತೆ, ಈ ಥರ ವಾಯ್ಸ್ ಓವರು ಅಥವಾ ಏನಾರ ಮೀಮ್ಸು, ಇಂಟ್ರಾಕ್ಟಿವ್ ಸೆಷನ್ಸ್ ಏನಾದರೂ ಇರಬೇಕಂತಂದರೆ ನನಗೆ ಹೇಳಿ, ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾನು ಚೇಂಜ್ ಮಾಡ್ತೀನಿ ನಿಮಗೋಸ್ಕರ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಇವಾಗ ಶೂಟ್ ಮಾಡೋಕ್ಕೆ ಹೋಗ್ಬೇಕು ನಾನು. ಟೈಮ್ ಇರೋವಾಗ ಮಾಡ್ಕೊಳ್ಳೋಣ, ಟೈಮ್ ಇಲ್ದಿರೋವಾಗ ಅಯ್ಯೋ ಟೈಮ್ ಇಲ್ಲ ಮಾಡೋಕ್ಕಾಗಿಲ್ಲ ಅನ್ನೋದೇ ನಾನು ಯಾವಾಗಲೂ ಮಾಡ್ಕೊಂಡಿರೋ ಅಂಥ ಮಿಸ್ಟೇಕ್ಸು. ಸೊ ಟೈಮ್ ಸಿಕ್ದಾಗೆಲ್ಲ ವೀಡಿಯೋಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿಂದ ನಾನು ಬಾಯ್ ಹೇಳ್ತಿದ್ದೀನಿ. ನಿಮಗೆಲ್ಲರೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಬಾಯ್.